ನಮಸ್ಕಾರ. ನಾವು ಖಡಕ್ ಕನ್ನಡ ಡ್ಯಾಲಸ್ ಕುಟುಂಬ ಶುರು ಮಾಡಿದ್ದು 2021ನಲ್ಲಿ. ಆವಾಗ 3 ಫ್ಯಾಮಿಲಿಯಿಂದ ಶುರು ಮಾಡಿದ್ದು. ಇವತ್ತಿನ ದಿನ 2024ನಲ್ಲಿ 3,000ಕ್ಕಿಂತ ಜಾಸ್ತಿ ಜನ ಕನ್ನಡದವರು ನಮ್ಮ ಕುಟುಂಬದಲ್ಲಿ ಸೇರಿದ್ದಾರೆ. ಇವರೆಲ್ಲ ಏನಕ್ಕೆ ನಮ್ಮ ಜೊತೆ ಇದ್ದಾರೆ ಅಂದರೆ, ನಮ್ದೊಂದೇ ವಿಷನ್ ಇದೆ. ಅದೇನೆಂದರೆ, ಖಡಕ್ ಕುಟುಂಬದಲ್ಲಿ ಇರೋರು ಒಬ್ಬೊಬ್ರು ಇಲ್ಲಿ ದೇ ಆರ್ ಆಲ್ ದ ಹೋಸ್ಟ್. ನಮ್ಮ ಕುಟುಂಬದಲ್ಲಿ ಯಾರು ಗೆಸ್ಸೇ ಇಲ್ಲ. ದಟ್ ಈಸ್ ವೈ ವಿ ಆರ್ ಆಲ್ ಕನ್ನಡ ಡ್ಯಾಲಸ್ ಕುಟುಂಬ, ಒಂದು ದೊಡ್ಡ ಫ್ಯಾಮಿಲಿ. ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ವಿಭಿನ್ನತೆನ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆಯೇ ಹೇಗೆ ಜನರನ್ನ ಇನ್ವಾಲ್ವ್ ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡೋದು, ಅದ್ರ ಬಗ್ಗೆ ನಾವು ತುಂಬ ರಿಸರ್ಚ್ ಮಾಡ್ತೀವಿ. ಹಾಗಾಗಿ ನಮ್ಮ ಬೆಳವಣಿಗೆ ಇಷ್ಟು 3ರಿಂದ 3,000ಕ್ಕೆ ಬರೋಕ್ಕೆ ಅದೇ ಕಾರಣ ಅಂತ ನನ್ನ ಅಭಿಪ್ರಾಯ. ಫಸ್ಟ್ ಟೈಮ್ ಗಣೇಶ ಉತ್ಸವನ ಬೆಂಗಳೂರು ಸ್ಟೈಲಲ್ಲಿ ಡ್ಯಾಲಸಲ್ಲಿ ಆಚರಿಸಿದ್ವಿ. ಅದರಲ್ಲಿ ಡೋಲ್ ಇತ್ತು, ಮೆರವಣಿಗೆ ಇತ್ತು, ಎಲ್ಲ ರೀತಿಯಾದ ಲೈವ್ ಕಾನ್ಸರ್ಟ್ಸ್ ಇತ್ತು, ಎಲ್ಲ ಇತ್ತು. ಆ ರೀತಿಯಾಗಿ ನಡೆಸಿದ್ದ ಇದನ್ನು ಮತ್ತೆ ಇನ್ನೂ ದೊಡ್ಡದಾಗಿ ಇನ್ನೂ ಬೇರೆ ಎಲ್ಲ ಸಂಘಗಳನ್ನ ಇನ್ವೈಟ್ ಮಾಡಿ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಕ್ಸಿಕ್ಯೂಟಿವ್ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ. ಹಲೋ, ನಮಸ್ಕಾರ. ಕ್ಯಾಂಪಿಂಗ್ ಬಗ್ಗೆ ಕೇಳಿರ್ತೀರಾ. ಸ್ಪೋರ್ಟ್ಸ್ ಇವೆಂಟ್, ಕಲ್ಚರಲ್ ಇವೆಂಟ್ ಎಲ್ಲ ವಿಭಿನ್ನವಾಗಿದೆ. ಇಟ್ಸ್ ಆಲ್ ಅಬೌಟ್ ಇನೋವೇಷನ್. ಸೊ ಖಡಕ್ ಟೀಮ್ದು ಒನ್ ಆಫ್ ದ ಮೋಟೋ ಈಸ್ ಟು ಬ್ರಿಂಗ್ ಸಮಥಿಂಗ್ ನ್ಯೂ, ಅ ವೆರಿ ಕ್ರಿಯೇಟಿವ್ ವೇ, ಆ್ಯಂಡ್ ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್. ಎಲ್ಲರೂ ಬರಬೇಕು, ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ಬೇಕು ಅಂತಂದರೆ ಇಸ್ ಅ ಪ್ಲ್ಯಾಟ್ಫಾರ್ಮ್ ಟು ಕಮ್ ಆ್ಯಂಡ್ ಜಾಯಿನ್. ಆ್ಯಂಡ್ ನಾವು ಸ್ಟಾರ್ಟ್ ಮಾಡಿದ್ದು ವೆರಿ ಸ್ಮಾಲ್ ಸ್ಕೇಲ್ ಇವೆಂಟಿಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ದೆನ್ ಇಟ್ ಹ್ಯಾಸ್ ಗ್ರೌಂಡ್ ಟು ಅ ವೆರಿ ಲಾರ್ಜ್ ಸ್ಕೇಲ್ ಇವೆಂಟ್. 3,000 ಜನಕ್ಕೂ ಸರ್ವ್ ಮಾಡೋಕರ ಪ್ಲ್ಯಾಟ್ಫಾರ್ಮ್ ಇದು. ಮನುಷ್ಯನ ಹೃದಯಕ್ಕೆ ದಾರಿ ಊಟದಿಂದ ಅಂದ್ಕೊಂಡಿದ್ದೀವಿ ಖಡಕಲ್ಲಿ. ಅದೇ ನೆರವಲ್ಲಿ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿಯಿಂದ, ದಕ್ಷಿಣ ಕರ್ನಾಟಕದ ರಾಗಿ ಮುದ್ದೆಯಿಂದ ಅಥವಾ ಕರಾವಳಿ ಪ್ರದೇಶದ ಅಡುಗೆಗಳಿಂದಾಗಲಿ ಯಾವುದೇ ರೀತಿಯಿಂದಲೂ ಕೂಡ ನಾವು ಕರ್ನಾಟಕದ ಕ್ಯುಸೀನ್ಸನ್ನು ನಮ್ಮ ಮೆನುನಲ್ಲಿ ಇನ್ಕಾರ್ಪೊರೇಟ್ ಮಾಡಿರ್ತೀವಿ. ಮತ್ತು ನೀವು ಯಾವುದೇ ಖಡಕ್ ಇವೆಂಟ್ ಅಂತ ಅಂದರೂ ಬಂದು ಕೂಡ ಅದರಲ್ಲಿ ಊಟ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹ್ಯಾಸ್ ಅ ವೆರಿ ಹೈ ಪ್ರಾಮಿನೆನ್ಸ್ ಆ್ಯಂಡ್ ಪೀಪಲ್ ಕಮ್ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ವಿ ಆರ್ ಆಲ್ವೇಸ್ ಟ್ರೈಂಗ್ ಟು ಮ್ಯಾಚ್ ಆ್ಯಂಡ್ ರೇಸ್ ದ ಬಾರ್ ಫಾರ್ ದ ನೆಕ್ಸ್ಟ್ ಇವೆಂಟ್. ಖಡಕ್ ಹೆಸರು ಕೇಳಕ್ಕೆ ಚೆನ್ನಾಗಿದೆ ಅಲ್ಲ? ಈ ಖಡಕ್ ಹೆಸರು ಬಂದಮೇಲೆ ನಮ್ಮ ಮೊದಲನೇ ಟಾಸ್ಕ್ ನಮ್ಗೆ ಹೆಂಗಿತ್ತು ಅಂದರೆ, ಈ ನೇಮ್ ಹೇಗೆ ಪವರ್ಫುಲ್ ಆಗಿದೆಯೋ, ನಮ್ಮ ಬ್ರ್ಯಾಂಡಿಂಗ್, ನಮ್ಮ ಕಮ್ಯುನಿಕೇಷನ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದು ಛಲ ಇಟ್ಕೊಂಡಿದ್ವಿ. ಸೊ ಈ ಮೀಡಿಯಾ ಕಮ್ಯುನಿಕೇಷನ್ಸ್ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾವು ಬರಬೇಕಾಗಿದ್ದೆ, ಅದಕ್ಕೆ ತಕ್ಕನಂಗೆ ಒಂದು ಲೋಗೋ, ಅದಕ್ಕೆ ತಕ್ಕನಂಗೆ ಒಂದು ಬ್ರ್ಯಾಂಡಿಂಗ್, ಅದಕ್ಕೆ ತಕ್ಕನಂಗೆ ಒಂದು ಕಮ್ಯುನಿಕೇಷನ್. ವೆಬ್ಸೈಟಿಂದ ಹಿಡಿದು, ನಮ್ಮ ಪ್ರಮೋಷನ್ ಮೆಟೀರಿಯಲ್ಸಿಂದ ಹಿಡಿದು, ನಮ್ಮ ಬ್ಯಾನರ್ಸಿಂದ ಹಿಡಿದು ನೀವೆಲ್ಲ ನೋಡ್ಬೋದು ನಾವು ಎಷ್ಟು ಎಫರ್ಟ್ ಹಾಕಿ ಅದಕ್ಕೆ ಆ ಬ್ರ್ಯಾಂಡ್, ಖಡಕ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋಕ್ಕೆ ಛಲ ಪಟ್ಟಿದ್ದೀವಿ ಅಂತ. ಇನ್ನು ನೆಕ್ಸ್ಟ್ ನಾವು ಏನು ಪ್ಲ್ಯಾನ್ ಮಾಡ್ತಿದ್ವಿ ಅಂದರೆ, ನಮ್ಮ ನೆಟ್ವರ್ಕ್ ತುಂಬ ಬೆಳೀತಾ ಇದೆ. 3ರಿಂದ 3,000 ಅಂತ ಅಶ್ವಿನ್ ಹೇಳಿದ್ ನೀವು ಕೇಳ್ಪಟ್ರಿ, ಅವ್ರು ಹೇಮಂತ್ ಹೇಳಿದ್ ಕೇಳ್ಪಟ್ರಿ. ಆ ಸೈಜ್ ಬೆಳೀತಾ ನಮ್ಮ ನೆಟ್ವರ್ಕು, ನಮ್ಮ ರೀಚು ಬೆಳೀತಾ ಇದೆ. ಕ್ಯಾಂಪಿಂಗ್, ಕಿರಣ್ ಮಾತಾಡಬಹುದು ಕ್ಯಾಂಪಿಂಗ್ ಬಗ್ಗೆ. ಅದನ್ನು ನೋಡಿದ್ರೆ ನೀವು ವಿಡಿಯೋಸ್ ಎಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ನಮ್ಮ ಹೆಸರು ಖಡಕ್ ಅನ್ನೋದು ಇವಾಗ ಎಲ್ಲ ಕಡೆ ಕೇಳ್ಪಡ್ತಾ ಇದೆ. ಸೊ ನಮ್ಗೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಟು ಟೇಕ್ ದಿಸ್ ಫಾರ್ವರ್ಡ್. ಖಡಕ್ ಅನ್ನೋ ನೇಮು, ಬ್ರ್ಯಾಂಡ್ನ ಹಾಗೆ ಉಳಿಸ್ಬೇಕು ಅಂತ ನಿಮ್ಮ ಸಪೋರ್ಟ್ ಇದ್ದರೆ ಹೀಗೆ ನಾವು ಇನ್ನು ಮೇಲೆ ಬೆಳಿತೀವಿ. ಗಡಿ ಸಾಗರ ದಾಟಿ ಬಂದರು, ಕಡಲಾಚೆಗೆ ನಾವು ಹೋದರು, ಕನ್ನಡ ಮುನ್ನುಡಿ ಬರೆಯುವಿವು, ಕನ್ನಡ ಜನ, ಕನ್ನಡತನ, ಕನ್ನಡ ತನು ಮನ, ಕನ್ನಡ ಜನ, ಕನ್ನಡ ಮನ, ಕನ್ನಡ ಜೀವನ. ಎಲ್ಲರಿಗೂ ನಮಸ್ಕಾರ. ನಾನು ತೇಜಸ್ವಿನಿ ಪ್ರಕಾಶ್, ಕನ್ನಡ ಡ್ಯಾಲಸ್ ಕುಟುಂಬ ಖಡಕ್ನಲ್ಲಿ ಪ್ರಸಕ್ತ ಸಾಲಿಗೆ ಕಲ್ಚರಲ್ ಕಮಿಟಿ ಚೇರ್ಪರ್ಸನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಿಮಗೆ ತಿಳಿದಿರೋ ಹಾಗೆ ಖಡಕ್ ಒಂದು ತುಂಬ ಆರ್ಗ್ಯಾನಿಕ್ ಆಗಿ ಬೆಳೆದಂತಹ ಕುಟುಂಬ. ಒಂದು ಚಿಕ್ಕ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಶುರುವಾಗಿದ್ದು ನೋಡ್ತಾ ಇವಾಗ ತನ್ನ 3ನೇ ಹುಟ್ಟುಹಬ್ಬನ ಆಚರಿಸ್ಕೋತಾ ಇದೆ, ಖಡಕ್ ಉತ್ಸವ 3.0 ರೂಪದಲ್ಲಿ. ಇದುವರೆಗೂ ನಾವು ಕಲ್ಚರಲ್ ಕಮಿಟಿ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ವಸಂತಗಾನ, ಗಣೇಶೋತ್ಸವ, ಆರ್ಟ್ ಎಕ್ಸ್ಪೋ ಮತ್ತು ಖಡಕ್ ಕ್ಯಾಂಪಿಂಗ್ನಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್, ಇವಕ್ಕೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದಲ್ಲದೆ ಕಳೆದ 2 ಖಡಕ್ ಉತ್ಸವಗಳಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಿಮ್ಮನ್ನೆಲ್ಲ ರಂಜಿಸೋದೊಂದೇ ಅಲ್ಲದೆ ಡ್ಯಾಲಸ್ನಲ್ಲಿರುವ ಕನ್ನಡ ಪ್ರತಿಭೆಗಳಿಗೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಹೆಮ್ಮೆ ನಮ್ಮದಾಗಿದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ, ಪ್ರೋತ್ಸಾಹ ಬೆನ್ನೆಲುಬಾಗಿದೆ. ಮುಂದೆ ಕೂಡ ಇದೇ ರೀತಿಯಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕರ್ನಾಟಕದ ಹಲವಾರು ಕಲಾ ಪ್ರಕಾರಗಳನ್ನು ವೇದಿಕೆ ಮೇಲೆ ತಂದು ಕನ್ನಡ ಮತ್ತು ಕರ್ನಾಟಕದ ಇಂಪನ್ನ ಅಮೆರಿಕದ ಮಣ್ಣಲ್ಲಿ ಮತ್ತಷ್ಟು ಹೆಚ್ಚಾಗಿ ಪಸರಿಸೋ ಪ್ರಯತ್ನವನ್ನ ಯಶಸ್ವಿಗೊಳಿಸೋಣ. ನಿಮ್ಮ ಪ್ರೋತ್ಸಾಹ, ಪ್ರೀತಿ, ಬೆಂಬಲ
ಹೀಗೆ ನಿರಂತರವಾಗಿರಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಚಿರಂತನ ಕುಮಾರ್. ನಾವು ಮಿಲನ ಅನ್ನೋ ಒಂದು ಹೊಸ ಸೀರೀಸ್ ಶುರು ಮಾಡಿದ್ದೀವಿ ಖಡಕ್ನಲ್ಲಿ. ಸೊ ಮಿಲನ ಏನಂದರೆ, ಹೊಸ ಜನನ್ನ ಇವಾಗ ಹೊಸದಾಗಿ ಬಂದಿರ್ತಾರೆ, ಅವ್ರದ್ದನ್ನ ಕ್ಯಾಶುವಲ್ ಮೀಟಪ್ ಆಗಿ ಮಾಡಿ ಆಮೇಲೆ ಥೀಮ್ ಬೇಸ್ಡ್ ಮಾಡಿದ್ದೀವಿ. ಸೊ ಎವ್ರಿ ಕ್ವಾರ್ಟರ್ಲಿ ಒಂದೊಂದು ಥೀಮ್ ಇರುತ್ತೆ. ಸೊ ನಮ್ಮ ಗಾರ್ಡ್ನಿಂಗ್ ಇತ್ತು ಒಂದು ಥೀಮಲ್ಲಿ, ಅಲ್ಲಿ ಗಾರ್ಡ್ನಿಂಗ್ ಎಕ್ಸ್ಪರ್ಟ್ಸ್ನ ಕರೆದು ಮಾತಾಡ್ಸಿದ್ವಿ. ಸೊ ಇಟ್ಸ್ ಮೋರ್ ಎಜುಕೇಷ್ನಲ್ ಕೂಡ. ಆಮೇಲೆ ಆದ್ಮೇಲೆ ಬಿಸ್ನೆಸ್ ಫೋರಮ್ ಇತ್ತು. ಸೊ ಅಲ್ಲೂ ಎಕ್ಸ್ಪರ್ಟ್ಸ್ನ ಕರೆದು ಮಾತಾಡ್ಸಿದ್ವಿ. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ಹಲವಾರು ಸೀರೀಸ್ ಇನ್ನೂ ಪ್ಲ್ಯಾನ್ ಇದೆ ನಮ್ಮದೆಲ್ಲ. ನೆಕ್ಸ್ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಪ್ಲ್ಯಾನ್ ಮಾಡೋಣ ಅಂತ ಎಲ್ಲ ಜನ ಬಂದು ಸೇರಿ ಇದೆಲ್ಲ ಮಾಡೋದ್ರಿಂದ ತುಂಬ ಖುಷಿ ಅನಿಸ್ತಿದೆ, ಜೊತೆಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಆಗ್ತಿದೆ. ನಮಸ್ಕಾರ, ನನ್ನ ಹೆಸರು ಶುಕ್ಲಾ ರಾವ್ ಅಂತ. ಖಡಕ್ಕಿನ ಚಿಲ್ಡ್ರನ್ಸ್ ಕಮಿಟಿ ಚೇರ್ ಆಗಿದ್ದೀನಿ ನಾನು. ನನಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ಟಾಗ ನಾನು ನನ್ನ ಕಡೆಯಿಂದ ಮಕ್ಕಳಿಗೆ, ನಮ್ಮ ಊರಿನ ಮಕ್ಕಳಿಗೆ ಹೇಗೆ ನಾವು ಹೆಂಗೆ ಬೆಳೆದ್ವಿ ಕರ್ನಾಟಕದಲ್ಲಿ ಅನ್ನೋ ವಾತಾವರಣನ ತೊಗೊಂಬರ್ಬೋದು ಒಂದು ಆಸೆ ಯೋಚನೆ ಮಾಡಿ, ನನ್ನ ಜೊತೆ ನನ್ನ ವಾಲಂಟಿಯರ್ಸ್ ನಾವೆಲ್ಲರೂ ಸೇರಿಕೊಂಡು ಹಲವಾರು ಪ್ರೋಗ್ರಾಮ್ಸನ್ನು ಆರ್ಗನೈಸ್ ಮಾಡಿ, ಕನ್ನಡದಲ್ಲಿ ಕಥೆ ಕವನ ಕನಕ, ಆಮೇಲೆ ನಳಪಾಕ ವಿತ್ ಅಪ್ಪ ಅಂತ ನಮ್ಮ ರುಚಿಕರವಾದ ನಮ್ಮ ಫುಡ್ಡನ್ನು ಫಾದರ್ಸ್ ಡೇ ದಿನ ನಾವು ಅಪ್ಪಂದ್ರ ಜೊತೆ ಸೇರಿಕೊಂಡು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತು. ಆಮೇಲೆ ಬ್ಯಾಕ್ ಟು ಸ್ಕೂಲ್ ಇವೆಂಟ್ ಅಂತ ಒಂದು ಆರ್ಗನೈಸ್ ಮಾಡಿದ್ವಿ, ವೇರ್ ಯಂಗ್ ಆಂಟರ್ಪ್ರೆನರ್ಸ್ ಎಲ್ಲ ಮಕ್ಕಳನ್ನ ಎಂಕರೇಜ್ ಮಾಡಿ ಅವ್ರವ್ರು ಮಾಡಿದ್ದನ್ನು ಸೆಲ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ವಿ. ಈ ಥರ ಹಲವಾರು ಪ್ರೋಗ್ರಾಮ್ಸನ್ನ ಆರ್ಗನೈಸ್ ಮಾಡಿದ್ವಿ. ಇನ್ನು ಮುಂದಿಗೂ ನಾವು ತುಂಬ ಈವೆಂಟ್ಸನ್ನು ಆರ್ಗನೈಸ್ ಮಾಡಬೇಕು, ನಮ್ಮ ಮಕ್ಕಳಿಗೆ ನಾವು ಯಾರು, ನಮ್ಮ ಕಲ್ಚರ್ ಏನೋ ಒಂದು ತಿಳಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೆ ನೀವೆಲ್ಲರೂ ಬಂದು ನಮ್ಮ ಜೊತೆ ವಾಲಂಟಿಯರ್ ಮಾಡಿ ನಮಗೆ ಸಹಕರಿಸಬೇಕು. ಹಾಗೆ ಈ ಖಡಕ್ ಉತ್ಸವ ನಾವು ಬರ್ತಾ ಇರೋ ಇವೆಂಟನ್ನು ಖಂಡಿತ ಬಂದು ನಮ್ಮ ಜೊತೆ ಆಚರಿಸಿ ಅಂತ ವಿನಂತಿ. ಧನ್ಯವಾದಗಳು. ಕಡಕ್ ಕನ್ನಡ ಕುಟುಂಬದಿಂದ ಫಸ್ಟ್ ಟೈಮ್ ನಾವು ಹೈಕಿಂಗ್ ಮಾಡಿದ್ವಿ. ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಆವಾಗ ನಾವು ಒಂದು ಕ್ಯಾಂಪಿಂಗ್ ಮಾಡೋಣ ಅಂತಂದು ಐಡಿಯಾ ಪಿಚ್ ಮಾಡಿದೆ. ಕಡಕ್ ಲೀಡರ್ಶಿಪ್ಪು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಆ್ಯಂಡ್ ಅದರಿಂದ ನಾವು ಫಸ್ಟ್ ಟೈಮ್ ಬರ್ನ್ಸ್ ಆ್ಯಂಡ್ ವೆಸ್ಟಲ್ಲಿ ಕ್ಯಾಂಪ್ ಗ್ರೌಂಡ್ಸಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ. 150 ಜನ ಸೇರಿದ್ವಿ, ಎಲ್ಲ ಕನ್ನಡದವರು. ಹೊಸೊಬ್ರು ಪರಿಚಯ ತುಂಬ ಜನ ಆದರು. ಒಳ್ಳೆಯ ಒಂದು ಫೀಡ್ಬ್ಯಾಕ್ ಬಂತು. ಕಮ್ಯುನಲ್ ಕುಕ್ಕಿಂಗು, ಗೇಮ್ಸ್ ಎಲ್ಲ ಮಾಡಿದ್ವಿ. ಅದೇ ಬೇಸಿಸ್ ಮೇಲೆ ನೆಕ್ಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡಿದಾಗ 300 ಜನಕ್ಕಿಂತ ಜಾಸ್ತಿ ಬಂದರು. ಅದು ಇನ್ನೂ ಚೆನ್ನಾಗಿತ್ತು. ಹೊಸ ಲಾಜಿಸ್ಟಿಕಲ್ ಚಾಲೆಂಜಸ್ ಇತ್ತು. ಎಲ್ಲನೂ ನಾವು ತುಂಬ ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ರಿಸಾಲ್ವ್ ಮಾಡಿದ್ವಿ. ಆ್ಯಂಡ್ ನಾವು ಹೆಂಗೆ ಕ್ಯಾಂಪಿಂಗ್ ಮಾಡಿದ್ವಿ ಅನ್ನೋದನ್ನು ಇನ್ಪುಟ್ಸ್ನ ಬೇರೆ ಕನ್ನಡ ಸಾಗಿಯವರೆಲ್ಲ ಅದನ್ನು ನಮಗೆ ಕೇಳಿ ಅಲ್ಲೂ ಕ್ಯಾಂಪಿಂಗ್ ಮಾಡ್ತಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಸೈನ್. ಹಿಂಗೆ ನೆಟ್ವರ್ಕಿಂಗ್ ಬೆಳೀತಾ ಇದೆ. ನೆಕ್ಸ್ಟ್ ಟೈಮ್ ಕ್ಯಾಂಪಿಂಗ್ನ 600 ಜನಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಖಂಡಿತ ಬನ್ನಿ, ಲೆಟ್ಸ್ ಹ್ಯಾವ್ ಫನ್ ಟುಗೆದರ್. ಥ್ಯಾಂಕ್ ಯು. ಖಡಕ್ಕಿಂದ ಈ ಸೋಷಿಯಲ್ ಇಂಪ್ಯಾಕ್ಟ್ ಇನಿಷಿಯೇಟಿವ್ಸ್ನ ಲೀಡ್ ಮಾಡುವಂತ ಬಂದಾಗ ಅದು ಚಾಲೆಂಜಿಂಗ್ ಅನ್ನಿಸ್ತು. ಬಟ್ ಅಂದ್ರೂ ನಾವು ಒಪ್ಕೊಂಡೆ, ಬಿಕಾಸ್ ನನಗೆ ಅದು ತುಂಬ ಇಷ್ಟವಾದ ಒಂದು ಕೆಲಸ. ನಾವೆಲ್ಲರೂ ಬ್ರೈನ್ ಸ್ಟಾರ್ಮ್ ಮಾಡಿ ಅದಕ್ಕೆ ಅನುಬಂಧ ಅಂತ ಹೆಸರಿಟ್ವಿ. ಅನುಬಂಧ ಅಂದರೆ ಸಂಬಂಧಗಳನ್ನು ಬೆಸೆಯುವುದು ಅಂತ. ಅಮೇರಿಕಾದ ಅನಿವಾಸಿ ಕನ್ನಡಿಗರ ಸಮಾಜಮುಖಿ ಯೋಜನೆಯ ಅನುಬಂಧ. ನಾವು ಅನುಬಂಧದ ಮುಖಾಂತರ ನಾವು ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿದ್ದೇವೆ. ಅನ್ನದಾನ ಮಹಾದಾನ ಅಂತಾರೆ. ಅದಕ್ಕೋಸ್ಕರ ನಾವು ಅದಮ್ಯ ಚೇತನ ಜೊತೆಗೆ ನಿತ್ಯ ಅನ್ನದಾನ, ಹಸಿರು ಭಾನುವಾರ ಅಂತ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. JTD ಮತ್ತು ಚಿರಋಣಿ ಅವ್ರ ಜೊತೆಗೆ ವಿದ್ಯಾದಾನ ಮತ್ತು ಇನ್ನೂ ಹಲವು ಸ್ವಯಂ ಸೇವಾ ಕಾರ್ಯಗಳನ್ನು ಅವ್ರ ಜೊತೆಗೆ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅಮೇರಿಕಾದಲ್ಲೂ ನಾವು ಫುಡ್ ಬ್ಯಾಂಕ್ಸು, ಹೆಲ್ತ್ ಫೇರು, ಪಾರ್ಕ್ ಕ್ಲೀನಿಂಗ್ ಇನಿಷಿಯೇಟಿವ್ಸು, ಇನ್ನೂ ಹಲವಾರು ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ಬೋತ್ ಇಂಡಿಯಾ ಮತ್ತು ಅಮೇರಿಕಾದಲ್ಲಿ ನಾವು ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಕೈ ಜೋಡಿಸ್ಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರೂ ಬಂದು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಕನ್ನಡ ಡಾಲಸ್ ಗಣ್ಯರಿಗೋಸ್ಕರ ಸ್ಪೋರ್ಟ್ಸ್ ಇವೆಂಟು ಪ್ರಪ್ರಥಮ ಬಾರಿಗೆ 2022 ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಸೊ ದೇ ವಾಸ್ ಬ್ಯಾಡ್ಮಿಂಟನ್, ಚೆಸ್, ಕ್ಯಾರಮ್, TT, ಮೋರ್ ದೆನ್ 300 ಮೆಂಬರ್ಸ್ಗಿಂತ ಜಾಸ್ತಿ ಪಾರ್ಟಿಸಿಪೇಟ್ ಬಂದಿದ್ದರು. ಇಟ್ ವಾಸ್ ಮೋರ್ ಲೈಕ್ ಎನ್ ಫ್ಯಾಮಿಲಿ ಗ್ಯಾದರಿಂಗ್. ಸೊ ಸೇಮ್ ಕಾನ್ಸೆಪ್ಟನ್ನು ಅಗೇನ್ 2023 2024 ನಾವು ರಿಪೀಟ್ ಮಾಡಿದ್ರಿ. ಸೊ ವಿ ಡಿಡ್ ಓನ್ಲಿ TT ಆ್ಯಂಡ್ ಬ್ಯಾಡ್ಮಿಂಟನ್. ಜಸ್ಟ್ ಎರಡೇ ಗೇಮ್ ಆದ್ರೂ ಮೋರ್ ದೆನ್ 350 to 400 ಪ್ಲೇಯರ್ ಬಂದಿದ್ದರು. ಸೊ ಈ ನವಂಬರ್ 2024 ನವಂಬರ್ 16 ಅಂದು ನಾವು ವಾಲಿಬಾಲ್ ಮತ್ತು ಥ್ರೋಬಾಲ್ ಟೂರ್ನಮೆಂಟ್ ರನ್ ಮಾಡ್ತಾ ಇದ್ರಿ. ಆಲ್ರೆಡಿ 250 to 300 ಪ್ಲೇಯರ್ಸ್ ರಿಜಿಸ್ಟರ್ ಆಗವ್ರೆ. ಇನ್ನೂ ಆಲ್ಮೋಸ್ಟ್ 150 to 200 ಪ್ಲೇಯರ್ ರಿಜಿಸ್ಟರ್ ಆಗೋ ಪ್ಲ್ಯಾನಿಂಗ್ ಇದೆ. ಸೊ ಆ್ಯಂಡ್ ದೆನ್ ಅಗೇನ್ ಜನವರಿ ನ್ಯೂ ಇಯರ್ ಆದಮೇಲೆ ಜನವರಿ ಆಲ್ಮೋಸ್ಟ್ 14th or 15th ಅಂದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮತ್ತೆ ಸ್ಪೋರ್ಟ್ಸ್ ಇವೆಂಟ್ ರನ್ ಮಾಡ್ತಾ ಇದ್ದೀರಿ ನಾವು. ಸೊ ಚೆಸ್ ಇರುತ್ತೆ, ಕ್ಯಾರಮ್ ಇರುತ್ತೆ, TT, ಟೇಬಲ್ ಟೆನ್ನಿಸ್, 4 to 5 ಸ್ಪೋರ್ಟ್ಸ್ ಇವೆಂಟ್ ಇರುತ್ತೆ. ಇನ್ನೂ 2025 ಇನ್ನೂ ಭಾಳಷ್ಟು ಗೇಮ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀರಿ ನಾವು. ಥ್ಯಾಂಕ್ ಯು.